ಎರಡನೇ ಬಾರಿ ಸ್ಮಿತಾ ರಂಗನಾಥ್ ಅಯೋಧ್ಯೆಯಲ್ಲಿದ್ದಾರೆ. ಅಯೋಧ್ಯೆಯಿಂದ ನೇರ ಪ್ರಸಾರ ಇದೀಗ ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗಾಗಿ. ಮೊದಲನೇ ಪ್ರಶ್ನೆ, ಫಸ್ಟ್ ಟೈಮ್ ಹೋದಾಗ ಹೇಗಿತ್ತು, ಈಗ ಹೇಗಿದೆ? ಮುಂದುವರಿಸಿ. ಧನ್ಯವಾದ ಜಯಪ್ರಕಾಶ್ ಶೆಟ್ರೆ. ಫಸ್ಟ್ ಟೈಮ್ ಹೋದಾಗ ಖುಷಿ ಇತ್ತು. ಈ ಸಲ ತುಂಬ ಖುಷಿ ಇದೆ. ಕೇವಲ ಖುಷಿ ಅನ್ನೋ ಪದ ಬಹಳ ಚಿಕ್ಕದು ಅನ್ಸ್ಬಿಡುತ್ತೆ. ಯಾಕಂತಂದರೆ ನಾನಿರೋದು ರಾಮ ಓಡಾಡಿದ ಜಾಗದಲ್ಲಿ. ರಾಮ ಇನ್ನೇನು 6 ದಿನದಲ್ಲಿ ಬಾಲರಾಮನ ಸ್ವರೂಪದಲ್ಲಿ ಪ್ರತಿಷ್ಠಾಪನೆ ಆಗಲಿರುವ ಆ ಭವ್ಯ ಮಂದಿರದ ಕೂಗಳತೆ ದ್ವಾರದಲ್ಲಿ ಅಯೋಧ್ಯೆಗೆ ಬರುವ ಪ್ರತಿಯೊಬ್ಬ ಕನ್ನಡಿಗರು ಅಥವಾ ದೇಶದ ವಿದೇಶದ ಯಾವುದೇ ಮೂಲೆಯಿಂದ ಬರುವ ರಾಮ ಭಕ್ತರು ರಾಮನನ್ನ ದರ್ಶನ ಮಾಡಬೇಕು ಅಂದರೆ ನನ್ನ ಹಿಂಭಾಗದಲ್ಲಿ ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮುಖ್ಯ ದ್ವಾರ, ರಾಮ ಮಂದಿರವನ್ನು ತಲುಪುವ ಮುಖ್ಯ ದ್ವಾರ. ಅಲ್ಲಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಕನ್ನಡದ ವೀಕ್ಷಕರಿಗೆ ಈ ಕ್ಷಣ ಅಯೋಧ್ಯೆಯಲ್ಲಿರುವ ಸಂಭ್ರಮ ಯಾವ ರೀತಿಯಲ್ಲಿದೆ ಅನ್ನೋದನ್ನ ಚಿತ್ರಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೇಶದ ಮೂಲೆಯಿಂದ ಭಾಷೆ, ಜಾತಿ, ಧರ್ಮ ಇದೆಲ್ಲದರ ಗಡಿಯನ್ನ ಮುರಿದು ಕೇವಲ ರಾಮ ಅನ್ನೋ ಒಂದೇ ಒಂದು ಪದ, ಆ ಪದದಲ್ಲಿರುವ ಶಕ್ತಿ, ಆ ಶಕ್ತಿಯನ್ನ ತಮ್ಮದಾಗಿಸಿಕೊಳ್ಳಿಕ್ಕೆ ಇವತ್ತು ದೇಶದ ಮೂಲೆಯಿಂದ ಜನ ಆಗಮಿಸುತ್ತಿದ್ದಾರೆ. ಇವರೆಲ್ಲರೂ ಕೂಡ ತೆರಳುತ್ತಾ ಇರೋದು ಮೂಲ ವಿಗ್ರಹ, ರಾಮನ ಮೂಲ ವಿಗ್ರಹ. ಯಾವ ವಿಗ್ರಹ ಬಾಬ್ರಿ ಮಸೀದಿಯ ಒಳಗೆ ಪತ್ತೆ ಆಯಿತು ಅನ್ನೋ ಪ್ರತೀತಿ ಇದೆಯೋ, ಯಾವ ವಿಗ್ರಹಕ್ಕೋಸ್ಕರ ಶತಮಾನಗಳಿಂದ ಹೋರಾಟಗಳು ನಡೆದು ಹೋಯಿತು, ಯಾವ ಮೂರ್ತಿಗೋಸ್ಕರ ಸಂಘರ್ಷಗಳು ನಡೆದು ಹೋಯಿತು, ಆ ಮೂರ್ತಿಯ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಸಾಕ್ತಾ ಇದ್ದಾರೆ. ಆದರೆ ಕೆಲವು ದಿನಗಳು, ಇನ್ಫ್ಯಾಕ್ಟ್ 6 ದಿನಗಳ ನಂತರ ಕನ್ನಡದ ನೆಲದಿಂದ ಬಂದ ಆ ಒಂದು ಶಿಲೆಯಲ್ಲಿ ಕನ್ನಡಿಗನ ಕೈಯಿಂದ ಅರಳಿದಂತಹ ಬಾಲರಾಮನ ದರ್ಶನವನ್ನ ಮಾಡ್ಕೊಳ್ಳಿಕ್ಕೆ ಸಮಸ್ತ ಭಕ್ತಾದಿಗಳಿಗೆ ಅವಕಾಶ ಸಿಗ್ತಾ ಹೋಗುತ್ತೆ. ಆದರೆ ಈಗ ನೋಡ್ತಾ ಇರುವ ಆ ಮೂಲ ವಿಗ್ರಹಕ್ಕೂ ಕೂಡ ಪ್ರತ್ಯೇಕವಾದ ಮಂದಿರದ ವ್ಯವಸ್ಥೆ ಮಾಡುವ ಚಿಂತನೆ ಇದೆ. ಈ ಮಂದಿರ ಅಂತ ಬಂದ ತಕ್ಷಣ ಮಂದಿರ ನಿರ್ಮಾಣ ಕಾರ್ಯ, ಅದ್ರ ಬಗ್ಗೆ ಮಾತನಾಡಲೇಬೇಕು ಜಯಪ್ರಕಾಶ್ ಶೆಟ್ರೆ. ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರ ಪಾತ್ರ ನಿಜಕ್ಕೂ ಕೂಡ ಬಹಳಷ್ಟಿದೆ. ಅದರಲ್ಲೂ ಇಡೀ ಹಿಂದೂ ಸಮುದಾಯಕ್ಕೆ ಧರ್ಮದ ದಾರಿದೀಪವಾಗಿ ನಿಲ್ತಾ ಇರ್ತಕ್ಕಂಥ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮಂದಿರದಲ್ಲಿ ಬೆಳಕನ್ನ ನೀಡ್ತಾ ಇರೋರು ನಮ್ಮ ಕನ್ನಡಿಗರು. ಇದಕ್ಕಿಂತ ಹೆಮ್ಮೆ ವಿಚಾರ ಬೇಕಾ? ನಮ್ಮ ಜೊತೆಯಲ್ಲಿ ಅಯೋಧ್ಯೆಯ ಈ ಭೂಮಿಯಲ್ಲಿ ರಾಮ ಮಂದಿರಕ್ಕೆ ಬೆಳಕಿನ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತಹ ಶಂಕರ್ ಎಲೆಕ್ಟ್ರಿಕಲ್ ಸಂಸ್ಥೆಯ ಉದ್ಯೋಗಿಗಳಿದ್ದಾರೆ, ಕನ್ನಡಿಗರಿದ್ದಾರೆ. ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮಗೆ ನಾನು ಪ್ರಶ್ನೆ ಕೇಳ್ಬಿಡ್ತೀನಿ. ನನಗೆ ಗೊತ್ತು ನಿಮ್ಮ ಹತ್ರ ಮಾತನಾಡೋಕೆ ತುಂಬ ಇದೆ ಅಂತ ಹೇಳಿ. ಅಯೋಧ್ಯೆ ಅಂದ್ರೇ ಒಂದು ರೀತಿ ರೋಮಾಂಚನ, ಭಕ್ತಿ, ಭಾವ, ಸಮರ್ಪಣೆ, ಏನು ಹೇಳ್ತೀರಿ, ಹೆಸರಿಸ್ತೀರಿ, ಅದೆಲ್ಲವೂ ಕೂಡ ಮೂಡುವಂತಹ ಒಂದು ಪುಣ್ಯ ಭೂಮಿ. ಅಲ್ಲಿ ನೀವಿದ್ದೀರಿ, ರಾಮನಿಗೋಸ್ಕರ ಕೆಲಸ ಮಾಡ್ತಿದ್ದೀರಿ. ಎಷ್ಟು ಖುಷಿ ಇದೆ ಸರ್. ತುಂಬ ಸಂತೋಷ ಆಗ್ತದೆ. ಯಾಕೆಂತಂದರೆ ತ್ರೇತಾಯುಗದಲ್ಲಿ ನಾವು ಕೇಳಿದ್ವಿ, ಕತೆಗಳಲ್ಲಿ ಕೇಳಿದ್ವಿ, ಭಜನೆಗಳಲ್ಲಿ ಕೇಳಿದ್ವಿ. ರಾಮ ಅನ್ನುವಂಥದ್ದು ಕೇವಲ ಹೆಸರಲ್ಲ, ಅದು ನಮ್ಮ ಜೀವನ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇಂಥ ಒಂದು ಸುಸಂದರ್ಭ ಸಿಕ್ಕಿದೆ. ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಂಪನಿನ ಆರಿಸಿದ್ದಾರೆ, ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ, ಬೆಂಗಳೂರಿನ ಕಂಪನಿ. ಇದನ್ನು ಕಟ್ಟಿ ಬೆಳೆಸಿದವರು ಶ್ರೀಯುತ ರಾಜೇಶ್ ಶೆಟ್ಟಿ ಅವರು, ಮಂಗಳೂರು ಮೂಲದವರು. ನಮಗೆ ತುಂಬ ಹೆಮ್ಮೆ ಆಗ್ತದೆ. ನಾನು ಕೂಡ ಕುಂದಾಪುರದವನು, ನಾಗೂರಿನಿಂದ. ಗಣೇಶ್ ದೇವಾಡಿ ಅಲ್ಲ, ಕುಂದಾಪುರದಲ್ಲಿ ಆ ಭಾಷೆಯಲ್ಲೇ ಮಾತನಾಡ್ಬೇಕು ನೀವು. ನಿಮ್ಮ ಜನಕ್ಕೆ ಇನ್ನೂ ಹತ್ರ, ಅಂದರೆ ನಮ್ಮ ಜನನೂ ಕೂಡ, ಬಟ್ ಅವ್ರಿಗೆ ಇನ್ನೂ ಹತ್ರವಾಗುತ್ತೆ ಅಂತ ಹೇಳಿ. ಹೌದು, ಖಂಡಿತ. ನಾನು ಕನ್ನಡ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ತೆ. ಯಾಕೆಂದರೆ ಕುಂದಾಪುರ ನಮಗೆಲ್ಲರಿಗೂ ಗೊತ್ತಿದೆ. ಕುಂದಾಪುರದಲ್ಲಿ ನಾವು ಎಷ್ಟು ಭಕ್ತಿ ಮಾಡ್ತಾ ಇದ್ವಿ, ರಾಮನ ಭಜನೆಯನ್ನು ಎಷ್ಟು ಮಾಡ್ತಾ ಇದ್ವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಕೆಲಸ ಸಿಕ್ಕಿದೆ. ನಮ್ಮೊಟ್ಟಿಗೆ ತುಂಬ ಜನ ಕನ್ನಡಿಗರಿದ್ದಾರೆ. ನಾವು 1 ವರ್ಷದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಂಪೂರ್ಣ ಈ ಒಂದು ರಾಮ ಮಂದಿರದ ವಿದ್ಯುತ್ ಅಲಂಕಾರ ಮಾಡುವಂಥ ಕೆಲಸವನ್ನು ನಮಗೆ ಕೊಟ್ಟಿದ್ದಾರೆ. ಇದು ನಮ್ಮ ಅಹೋಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ನೋಡಿ, ನಾನು ಹೇಳ್ತಾ ಇದ್ದೆ, ರಾಮ ನಮ್ಮೆಲ್ಲರಿಗೂ ಕೂಡ ಧರ್ಮದ ದಾರಿದೀಪವಾಗುವಂಥವನು. ಆತನ ಮಂದಿರಕ್ಕೆ ನೀವು ದೀಪಾಲಂಕಾರ, ಆತನ ಮಂದಿರಕ್ಕೆ ಬೆಳಕನ್ನು ಕೊಡ್ತಿದ್ದೀರಿ ಅಂದರೆ ನಿಮ್ಮನ್ನು ಮಾತನಾಡಿಸಿರೋದು ನಮ್ಮ ಸೌಭಾಗ್ಯ. ತುಂಬ ಮಾತನಾಡ್ಸೋಕಿದೆ. ಇನ್ನೊಬ್ರು ಕನ್ನಡಿಗರಿದ್ದಾರೆ, ಮಾತನಾಡ್ತೀನಿ. ಸರ್, ತಮ್ಮ ಹೆಸರು? ನಿತಿನ್ ಅಂತ. ಎಲ್ಲಿಂದ ಸರ್ ತಾವು? ಮೂಲತಃ ನಾವು ಪುತ್ತೂರು ಅಂತ, ಮಂಗಳೂರು. ಪುತ್ತೂರು. ಹೌದು, ಕರಾವಳಿಯಿಂದ ಬಂದಿದೆ. ಎಷ್ಟು ಖುಷಿ ಇದೆ. ನನಗೆ ತುಳು ಭಾಷೆ ಬರ್ಲಿಕ್ಕಿಲ್ಲ, ಬಟ್ ಎಷ್ಟು ಖುಷಿ ಇದೆ ಸರ್ ಅಲ್ಲಿಂದ ಇಲ್ಲಿಗೆ ಬಂದು ರಾಮನ ಸೇವೆ ಮಾಡ್ತಾ ಕೆಲಸವನ್ನು ಮಾಡ್ತಿರೋದು. ತುಂಬ ಖುಷಿ ಇದೆ. ಯಾಕಂದರೆ ಅಷ್ಟು ದೂರದಿಂದ ಇಷ್ಟು 2000 ಕಿಲೋಮೀಟರ್ ಬಂದು ಕೆಲಸ ಮಾಡ್ತಿದ್ದೇವೆ. ಭಾರಿ ಖುಷಿ ಇದೆ. ಅಂದರೆ ನಾವು ಊರಲ್ಲಿದ್ದಾಗ ಕೇಳ್ತಿದ್ದೋ 500 ವರ್ಷಗಳಿಂದ ಹಳೆಯ ಕಥೆ ಎಲ್ಲ ಕೇಳ್ತಿದ್ದೋ. ಆದರೆ ಇಲ್ಲಿ ಬಂದು ಈಗ ನಾವೇ ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ಭಾರಿ ಖುಷಿ ಬರುತ್ತೆ. ಮನೆಯಲ್ಲೆಲ್ಲ ಬಂದು ಎಲ್ಲ ಹೇಳಿ ಹೋಗ್ತಿದ್ದಾರೆ, ಮನೆಯವರಿಗೆ ತಂದೆ ತಾಯಿಯರೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಮಂತ್ರಾಕ್ಷ ತಂದಿದ್ರು ಮೊನ್ನೆ, ಆಗಲೂ ಮಾತಾಡಿ ಹೋಗಿದ್ದಾರೆ.
ಊರಲ್ಲಿ ಎಲ್ಲ ಖುಷಿ ಆಗ್ತಿದೆ ಮನೆಯವರಿಗೆಲ್ಲ. ಎಷ್ಟು ದಿನ ಆಯ್ತು ನೀವು ಇಲ್ಲಿಗೆ ಬಂದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ? ನಾವು ಬಂದು 9 ತಿಂಗಳಾಯಿತು. 9 ತಿಂಗಳಿಂದ ಇಲ್ಲೇ ಇದ್ದೇವೆ, ಇಲ್ಲೇ ಕೆಲಸ ಮಾಡ್ತಾ ಇದ್ದೇವೆ. ಈಗಲೂ ಇಲ್ಲೇ ರೂಮಲ್ಲಿ ಇದ್ದು ಕೆಲಸ ಮಾಡಿಕೊಂಡು ಇದು ಮಾಡ್ತಾ ಇದ್ದೇವೆ. ಮೊದಲ ದಿನ ಫಸ್ಟ್ ಡೇ ಅಯೋಧ್ಯೆ ಕಾಲಿಟ್ಟಾಗ ಕೆಲಸಕ್ಕೆ ಅಂತ ಹೇಳಿ, ಇದು ಕೆಲಸ ಅಂತ ನೀವು ಭಾವಿಸಿರ್ಲಿಕ್ಕಿಲ್ಲ, ಬಟ್ ಸ್ಟಿಲ್ ರಾಮ ಮಂದಿರದ ಕಾರ್ಯಕ್ಕೋಸ್ಕರ ಸೇವೆಗೋಸ್ಕರ ಬಂದ ಮೊದಲ ದಿನ ಹೇಗಿತ್ತು ಅನುಭವ, ಅದನ್ನ ಹಂಚ್ಕೊಳ್ಬೋದಾ ವೀಕ್ಷಕರ ಜೊತೆ? ಮೊದಲು ಅಂದರೆ ನಾವು ಫಸ್ಟಿಗೆ ಬಂದ ದಿವಸವೇ ಒಳಗೆ ಹೋಗಲಿ ಭಾರಿ ತುಂಬ ಖುಷಿ ಆಯಿತು. ತುಂಬ ಖುಷಿಯಿಂದನೇ ಒಳಗೆ ಕಾಲಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಈಗಲೂ ತುಂಬ ಖುಷಿಯಿಂದನೇ ನಡೀತಿದೆ. ರಾತ್ರಿ ದಿನ ಅಂತ ನೋಡ್ತಿಲ್ಲ, ಎಲ್ಲರೂ ಹುಡುಗರು ಅಷ್ಟೇ ನಮ್ಮವರೆಲ್ಲ ಕೇಳ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. 22 ಓಪನಿಂಗ್ಗೋಸ್ಕರ ಕಾಯ್ತಿದ್ದೇವೆ ಎಲ್ಲರ ಹತ್ರ. ನಮ್ಮ ಊರವ್ರು ಹೆಂಗೆ ಕಾಯ್ತಿದ್ದಾರೆ, ನಾವು ಹಾಗೆ ಕಾಯ್ತಿದ್ದೇವೆ. ನೀವು ಹೇಳಿ ಗಣೇಶ, ನೀವು ಇಲ್ಲಿಗೆ ಬಂದ ಮೊದಲ ದಿನ ಹೇಗಿತ್ತು ಅಯೋಧ್ಯೆ, ಈಗ ಹೇಗೆ ಬದಲಾಗಿದೆ ಅಯೋಧ್ಯೆ? ಸೊ ನಾವು ಬಂದಾಗ 2023 ಫೆಬ್ರವರಿಯಲ್ಲಿ ನಾವು ಇಲ್ಲಿಗೆ ಬಂದ್ವಿ. ಬಂದಾಗ ಇಲ್ಲಿ ಇಷ್ಟು ಬೇಗ ನಿರ್ಮಾಣ ಆಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಮನಸ್ಸಲ್ಲಿತ್ತು. ಅಂದರೆ ರಾಮ ಜನ್ಮಭೂಮಿ ಬಗ್ಗೆ ಅನೇಕ ರೀತಿಯಲ್ಲಿ ಕೇಳಿದಂಥ ನಮಗೆ ರಾಮ ಜನ್ಮಭೂಮಿ ಕಾಲಿಟ್ಟ ತಕ್ಷಣ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಫೀಲಿಂಗ್ ಆಗುತ್ತೆ, ಯಾವ ರೀತಿಯ ಒಂದು ಅನುಭವ ಆಗುತ್ತೆ ಅನ್ನುವಂಥದ್ದು. ಖಂಡಿತವಾಗಲೂ ರಾಮ ಜನ್ಮಭೂಮಿ ಕಾಲಿಟ್ಟ ತಕ್ಷಣ ಮೈ ರೋಮಾಂಚನ ಆಗಿತ್ತು. ಇಂತಹ ಒಂದು ಜನ್ಮಸ್ಥಳದಲ್ಲಿ ನಾವು ದೇವಸ್ಥಾನದ ಕಾರ್ಯದಲ್ಲಿ ನಾವು ಭಾಗಿಯಾಗ್ತಿದ್ದೇವೆ ಅನ್ನುವಂಥದ್ದು ಖಂಡಿತವಾಗಲೂ ಒಂದು ಸಂತೋಷ ಸುದ್ದಿ. ನನಗಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಮಾಡಿದಂಥ ಯಾವುದೋ ಪುಣ್ಯದ ಕೆಲಸ ಇದು ಆಗಿತ್ತು. ಅದಕ್ಕೆ ನಾವು ಎಲ್ಲೋ ವಾನರರಾಗಿದ್ವಿ ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೆ ಈ ಸೇವೆ ಸಿಕ್ಕಿದೆ. ಹಾಗೆ ಇದಕ್ಕೆ ಕಾರಣೀಕರ್ತರಾದಂತಹ ಶ್ರೀಯುತ ರಾಜೇಶ್ ಶೆಟ್ಟಿ ಅವರಿಗೆ ನಮ್ಮೆಲ್ಲ ಮಂಡಳಿಯ ಶಂಕರ್ ಎಲೆಕ್ಟ್ರಿಕಲ್ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದ ಕೂಡ ಹೇಳ್ತೀವಿ. ಯಾಕೆಂದರೆ ನಮ್ಮನ್ನು ಆರಿಸಿ ಇಲ್ಲಿ ಕಳಿಸಿದ್ದಾರೆ. ಈ ಒಂದು ಸಂದರ್ಭಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. 22ನೇ ತಾರೀಕು ಮುಗಿದ್ರೆ ಮತ್ತೆ ಮುಂದೆ ಇನ್ನೂ 2 ವರ್ಷ ನಮ್ಮ ಕೆಲಸ ಹಾಗೆ ನಡೀತಾ ಇರುತ್ತೆ. ಇನ್ನೂ ಅನೇಕ ಮಂದಿರಗಳು, ದೇವಸ್ಥಾನಗಳು ಇಲ್ಲಿ ಬರುವಂಥದ್ದಿದೆ. ಅದು ಕೂಡ ನಮಗೆ ತುಂಬ ಸಂತೋಷ ಕೊಡ್ತಾ ಇದೆ. ಮೊದಲ ದಿನದಿಂದಲೇ ಯಾವ ಸ್ಪಿರಿಟ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವೋ ಇವತ್ತು ಕೂಡ ಅದೇ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಕನ್ನಡಿಗರ ಹತ್ರ ಮಾತನಾಡೋಕೆ ತುಂಬ ಇದೆ. ಬೇರೆ ಬೇರೆ ಊರಿಂದ, ಬೇರೆ ಬೇರೆ ರಾಜ್ಯದಿಂದ ಬಂದವರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. कहाँ से आप? मैं मध्य प्रदेश। मध्य प्रदेश। आप कितने दिन से यहाँ पे काम कर रहे हैं? 7 मंथ हो गया है यहाँ पे। अच्छा, कैसा महसूस हो रहा है? आप राम मंदिर में आप काम कर रहे हैं, राम के लिए काम कर रहे हैं? ये तो बहुत गर्व का विषय है कि हमको मौका मिला है यहाँ पे काम करने के लिए। बहुत सारे लोग हैं जो चाहते हैं वहाँ अंदर जाके काम करने के लिए, लेकिन भगवान जिसको सोचा है वही अंदर जाके काम कर सकता है। और शंकर इलेक्ट्रिकल सर्विसेज इंडिया प्राइवेट लिमिटेड की जो उनकी वजह से हमको यहाँ पे जो ये सौभाग्य मिला है, धन्यवाद है कि हम वो इतने 4500 आदमी हैं शंकर इलेक्ट्रिकल सर्विसेज इंडिया प्राइवेट लिमिटेड में, उसमें से सिर्फ कुछ लोगों का ही चयन हुआ है जिसमें मेरा भी नाम है। मुझे बहुत गर्व महसूस हो रहा है कि मुझे ऐसी अपॉर्चुनिटी मिली है यहाँ पे। ಈಗ ಇದು ಸಾಮಾನ್ಯ ಕೆಲಸದ ಥರದಲ್ಲ ಗಣೇಶ್, ನಿಮಗೂ ಗೊತ್ತಿರೋ ಹಾಗೆ ಒಂದು ಚಿಕ್ಕ ಅಡಚಣೆ ಕೂಡ ಆಗಬಾರ್ದು, ಚಿಕ್ಕ ಲೋಪವೂ ಆಗಬಾರ್ದು, ಆ ರೀತಿಯಲ್ಲಿ ಮಂದಿರದ ಕಾರ್ಯಗಳಾಗಬೇಕು ಅಂತೇಳಿ. ಸೊ ಎಷ್ಟು ಎಚ್ಚರಿಕೆಯಿಂದ ಆಗ್ತಾ ಇದೆ ಕೆಲಸ, ಎಷ್ಟು ಜವಾಬ್ದಾರಿ ಇದೆ ತಮ್ಮ ಮೇಲೆ ಅಂತ ಹೇಳಿ, ತಮ್ಮ ಇಡೀ ತಂಡದ ಮೇಲೆ? ಖಂಡಿತವಾಗ್ಲೂ ಈ ಒಂದು ನಮ್ಮ ಸಂಸ್ಥೆಯ ಎಲೆಕ್ಟ್ರಿಕಲ್ ಕಂಪನಿ ಕಡೆಯಿಂದ ಎಲ್ಲ ಒಂದು ವಿದ್ಯುತ್ತೀಕರಣ ಅಂದರೆ 40,000 ಮೀಟರ್ ಕೇಬಲ್ಗಳನ್ನು ನಾವು ಇದುವರೆಗೆ ಎಳೆದಿದ್ದೀವಿ. ಯಾವುದೇ ಲೋಪದೋಷಗಳಾಗಲೂಬಾರ್ದು. ಯಾಕಂದರೆ ಇದು ವಿಶ್ವದಾದ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನ, ಸಣ್ಣ ಪುಟ್ಟ ದೇವಸ್ಥಾನ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ವಿಶ್ವ ಇದ್ರ ಕಡೆ ದೃಷ್ಟಿ ನೆಟ್ಟಿದೆ. ಅಂಥ ಸಮಯದಲ್ಲಿ ನಾವು ಇದನ್ನು ನಮಗೂ ಕೂಡ 25ನೇ ವರ್ಷ ಸಂಭ್ರಮ, ನಮ್ಮ ಕಂಪನಿಯ 25ನೇ ವರ್ಷ. ಇಂಥ ರಜತ ಸಂಭ್ರಮದಲ್ಲಿ ನಾವು ಈ ಒಂದು ಅವಕಾಶ ಸಿಕ್ಕಿದೆ ನಮಗೆ, ಅದನ್ನು ಸಂಪೂರ್ಣವಾಗಿ ವಿನಿಯೋಗ ಮಾಡ್ಕೊಂಡಿದ್ದೀವಿ. ಯಾಕಂತಂದರೆ ಒಂದು ಮೊದಲ ಕೇಬಲ್ನಿಂದ ಶುರುವಾಗಿ ಕೊನೆಯ ಕೇಬಲ್ನವರೆಗೂ ಪ್ರತಿಯೊಂದು ವಿದ್ಯುತ್ ಅಲಂಕಾರ ಮಾಡುವಂಥ ಕೆಲಸ ನಮಗೆ ಸಿಕ್ಕಿದೆ. ಅದು ನಮ್ಮ ಭಾಗ್ಯ. ಅದನ್ನು ಸಂಪೂರ್ಣವಾಗಿ ನೆರವೇರಿಸ್ತಾ ಇದ್ದೀವಿ ಅನ್ನುವಂಥದ್ದು. ಅದಕ್ಕೂ ಹೆಚ್ಚಾಗಿ ರಾಮನ ಕೃಪೆಯಿಂದ ಇದೆಲ್ಲ ನಡೀತಾ ಇದೆ. ಖಂಡಿತವಾಗ್ಲೂ ಶ್ರೀರಾಮನ ಕೃಪೆಯಿಂದ ಇದು ನಡೀತಾ ಇದೆ ಅನ್ನೋದಕ್ಕೆ ನನಗೆ ತುಂಬ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ ಮೇಡಮ್. ಕಳೆದಾಗಿ ಈಗ ಬೇರೆ ಬೇರೆ ಊರಿಂದ ಎಲ್ಲ ರಾಮನ ನೋಡಬೇಕು ಅಂತ ಬರ್ತಾ ಇದ್ದಾರೆ. ನೀವು ಇಲ್ಲೇ ಇರ್ತೀರಿ ಪ್ರತಿದಿನ, ನಿಮ್ಮ ಮನೆ ಜನ ಏನು ಕೇಳ್ತಾರೆ? ಅವ್ರಿಗೂ ಕುತೂಹಲ ಇರುತ್ತಲ್ಲ, ಹೇಗಾಗ್ತಿದೆ ಕಾರ್ಯ, ಏನು ನಾವು ಬರ್ತೀವಿ ದರ್ಶನ ಮಾಡಿಸು, ಹಿಂಗೆಲ್ಲ ಕೇಳ್ತಾರಾ? ಹಾಂ, ಡೈಲಿ ಕೇಳ್ತಿದ್ದಾರೆ, ಡೈಲಿ ಫೋನ್ ಮಾಡ್ತಾರೆ, ವೀಡಿಯೋ ಕಾಲ್ ಮಾಡಿ. ಅಂದರೆ ಪರ್ಮಿಷನ್ ಇಲ್ಲ ವೀಡಿಯೋ ಕಾಲ್ ಮಾಡೋದಕ್ಕೆ, ನಾವು ಮಾಡೋಕ್ಕಾಗಲ್ಲ. ಏನಿದ್ರು ಫೋಟೋ ಕಳಿಸ್ತಿದ್ದೇವೆ ಅಷ್ಟೇ. ಕೇಳ್ತಾ ಇದ್ದಾರೆ ಹೆಂಗೆ ನಡೀತಿದೆ, ಯಾವಾಗ ಓಪನಿಂಗೆ, ಏನು ನಿಮಗೆ ಪ್ರವೇಶ ಇದೆಯಾ 22ಕ್ಕೆ, ಹಂಗೆ ಎಲ್ಲ ಪ್ರಶ್ನೆಗೆಲ್ಲ ಕೇಳ್ತಾ ಇದ್ದಾರೆ. ಮನೆಯವರು, ಮನೆ ಪಕ್ಕದ ಫ್ರೆಂಡ್ಸ್ಗಳು, ಕಾಲೇಜಿನವರು ಎಲ್ಲ ಇದ್ದಾರೆ. ನಮ್ಮ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಅದೇ ನಮಗಂತೂ ತುಂಬ ಖುಷಿ ಇದೆ ಗಣೇಶ್ ಅವರೇ. ಹಾಗೆ ತಾವು ನಿಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗೆ ಆಗುತ್ತೆ. ರಾಮನ ಕಾರ್ಯ ಮಾಡ್ತಿದ್ದೀರಿ. ಕಡೆಯದಾಗಿ ಕನ್ನಡಿಗರಿಗೋಸ್ಕರ ಅಯೋಧ್ಯೆ ಭೂಮಿಯಿಂದ ಒಂದು ಜೋರಾಗಿ ಒಂದ್ಸತಿ ಶ್ರೀರಾಮನ ಘೋಷಣೆಗಳಾಗಬಹುದಾ ಅಂತೇಳಿ, ಜೈ ಶ್ರೀರಾಮ್ ಅಂತೇಳಿ. ಖಂಡಿತವಾಗ್ಲೂ ಮೇಡಮ್, ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ತ್ರೇತಾಯುಗದಲ್ಲಿ ನಾವು ನೋಡಿದ್ದೀವಿ, ಜಟಾಯು ಮತ್ತು ಮಾರೀಚನ ಕಥೆಯನ್ನು ಯಾವತ್ತೂ ಕೂಡ ಕೇಳ್ತಾ ಇರ್ತೀವಿ. ಜಟಾಯುನ ಇವತ್ತು ದೊಡ್ಡ ರೀತಿಯಲ್ಲಿ ಒಂದು ಸ್ಟ್ಯಾಚ್ಯೂವನ್ನು ಮಾಡಿ ಇಲ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವನು ಮಾಡಿದಂಥ ಕೆಲಸ ದೇವರಿಗೆ ಸಪೋರ್ಟ್ ಮಾಡುವಂಥದ್ದು, ದೇವರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸ ಮಾಡ್ದ. ಹಾಗೆ ಮಾರೀಚ ಅನ್ನುವಂಥದ್ದು ದೇವರ ಕೈಯಿಂದ ಹತನಾದರೂ ಕೂಡ ಅವನಿಗೆ ಮೋಕ್ಷ ಸಿಗಲಿಲ್ವಂತೆ. ಅಂತಹ ಸಂದರ್ಭದಲ್ಲಿ ನಮಗಿಂತ ಒಂದು ಉದ್ಯೋಗ ಸಿಕ್ಕಿದೆ, ಅವನ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆ. ಕರುನಾಡಿಗೆ ಹೆಮ್ಮೆ ಅಂತ ತರುವಂಥ ಒಂದು ಕಾರ್ಯವನ್ನು ನಾವು ಮಾಡಿ ಮುಂದೆ ಇದೇ ರೀತಿಯಾಗಿ ಕೊನೆಗೊಳ್ಳುವವರೆಗೂ ಎಲ್ಲರೂ ಕೂಡ ಸಂತೋಷದಿಂದ ಕಾರ್ಯ ಮಾಡುವಂತ ಹೇಳ್ತಾ ಒಮ್ಮೆ ಕನ್ನಡದಲ್ಲೇ ಹೇಳ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಇದು ಕನ್ನಡಿಗರು, ಕರುನಾಡಿನ ಜನ ರಾಮ ಜನ್ಮಭೂಮಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಸೇವೆ. ಓವರ್ ಟು ಸ್ಟುಡಿಯೋ. ಥ್ಯಾಂಕ್ ಯು ಸ್ಮಿತಾ ರಂಗನಾಥ್. ಸ್ಮಿತಾ ನಿರಂತರವಾಗಿ ಈಗ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಕನ್ನಡಿಗರು ಸಿಕ್ಕಿದ್ರು ಎಲ್ಲ